ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಏನಂದರೆ ನಾವು ಸ್ಕಿನ್ ಕೇರ್ ಎಷ್ಟು ಚೆನ್ನಾಗಿ ಮಾಡ್ತೀವಿ, ನಮ್ಮ ಸ್ಕಿನ್ ಕೂಡ ಅಷ್ಟೇ ಹೆಲ್ದಿ ಆಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಿಮಗೆ ಗೊತ್ತು, ನಾನು ಸ್ಕಿನ್ ಕೇರಲ್ಲಿ ಅವಾಗ ಅಪ್ಗ್ರೇಡ್ ಮಾಡ್ತಾನೆ ಇರ್ತೀನಿ. ಸೊ ಇವಾಗಲೂ ಕೂಡ ಮಾಡಿದ್ದೀನಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮೆಲ್ಲರಿಗೂ ವರ್ಲ್ಡ್ಸ್ ನಂಬರ್ 1 ಆ ಸೆರಮ್ ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ನನ್ನ ಸ್ಕಿನ್ಗೆ ಅದು ಮಿರಾಕಲ್ ಥರನೇ ವರ್ಕ್ ಮಾಡಿತು ಅಂತ ಹೇಳ್ಬೋದು. ಇವಾಗ ಅದರದೇ ವಾಟರ್ ಕ್ರೀಮ್ ಬಂದಿದೆ. ಸೊ ಯಾವುದಪ್ಪ ಅದು ಅಂದರೆ ನ್ಯೂ ಲಾರಿಯಲ್ ಪ್ಯಾರಿಸ್ ರಿವೈಟಲ್ ಲಿಫ್ಟ್ ವಾಟರ್ ಕ್ರೀಮ್ ಸ್ವೈಪ್ ಹೈಡ್ರೇಟ್ ಪ್ಲಂಪ್. ಇದ್ರ ಮೂಲಕ ನಿಮ್ಗೊಂದು ಒಳ್ಳೆ ಸ್ಕಿನ್ ಸಿಗುತ್ತೆ. ನಾನು ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಅವಾಗ ಅಪ್ಗ್ರೇಡ್ ಮಾಡ್ತಾನೆ ಇರ್ತೀನಿ. ಅದರಲ್ಲೂ ನನಗೆ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ ಬೇಸ್ಡ್ ಪ್ರಾಡಕ್ಟ್ ರೇಂಜ್ ನ ಯೂಸ್ ಮಾಡೋದು, ಮೋಸ್ಟ್ ಲವ್ಡ್ ಪ್ರಾಡಕ್ಟ್ ರೇಂಜ್ ನ ಯೂಸ್ ಮಾಡೋದು. ಅವಾಗ ನಮ್ಮ ಸ್ಕಿನ್ಗೂ ಕೂಡ ಅದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಒಂದು ಒಳ್ಳೆ ಹೆಲ್ದಿ ಸ್ಕಿನ್ ಸಿಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಲಾರಿಯಲ್ ಪ್ಯಾರಿಸ್ ಬಗ್ಗೆ ಹೇಳಬೇಕು ಅಂದರೆ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ, ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಒಂದು ಒಳ್ಳೆ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಸೊ ಈ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ವಾಟರ್ ಕ್ರೀಮ್ ಬಗ್ಗೆ ಹೇಳೋದಾದ್ರೆ, ಒಂದು ಹೊಸ ಅದು ಕ್ರೀಮು ನನಗಂತೂ ತುಂಬಾ ಇಷ್ಟ ಆಗ್ಬಿಟ್ಟದೆ. ಏನ್ ಹೇಳೋದು, ಒಂದು ಮಿರಾಕಲ್ ತರನೇ ನನ್ನ ಸ್ಕಿನ್ಗೆ ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮ್ಗೆ ಗೊತ್ತು, ನನ್ನ ಸ್ಕಿನ್ ತುಂಬಾ ಡ್ರೈ ಅಂತ ತುಂಬಾ ಸರಿ ಹೇಳಿದೀನಿ ಕೂಡ. ಅದರಿಂದ ನನ್ನ ಸ್ಕಿನ್ ಏನಾಗ್ಬಿಡುತ್ತೆ ಅಂದ್ರೆ ಡಲ್ ಆಗ್ಬಿಡುತ್ತೆ. ಸೊ ಅದರಿಂದ ನಾನು ಒಂದು ಒಳ್ಳೆ ಮಾಯಿಶ್ಚರೈಸರ್ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ನಾನು ಈ ಕ್ರೀಮನ್ನ ಯೂಸ್ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿ ನನ್ನ ಸ್ಕಿನ್ಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಜಸ್ಟ್ ಏನಿಲ್ಲ, ತಗೊಂಡು ಸ್ವೈಪ್ ಮಾಡೋದು, ಹೈಡ್ರೇಟ್ ಮಾಡೋದು, ಅವಾಗ ನಿಮ್ಮ ಸ್ಕಿನ್ ಪ್ಲಂಪ್ ಆಗುತ್ತೆ. ಪ್ಯಾಕೇಜಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿದೆ. ಲಾರಿಯಲ್ ಪ್ಯಾರಿಸ್ ಅದರಲ್ಲಿ ಯಾವಾಗ್ಲೂ ಡಿಸಪಾಯಿಂಟ್ ಮಾಡಲ್ಲ ಅಂತ ಹೇಳ್ಬೋದು. ಹಾಗೇನೆ ಇದು ತುಂಬಾ ಲೈಟ್ ವೆಯ್ಟ್, ಈಸಿ ಟು ಅಬ್ಸಾರ್ಬ್, ನಾನ್ ಗ್ರೀಸಿ, ನಾನ್ ಸ್ಟಿಕ್ಕಿ, ಸ್ಮೂತ್ ಆಗಿ ಗ್ಲೈಡ್ ಆಗುತ್ತೆ ನಿಮ್ಮ ಸ್ಕಿನ್ಗೆ. ಇದೆ ಜಸ್ಟ್ ನೀವು ಸ್ವೈಪ್ ಹೈಡ್ರೇಟ್ ಪ್ಲಂಪ್ ಮಾಡೋದು ಅಷ್ಟೇನೆ. ಇದರಲ್ಲಿ ಹೈಡ್ರಾನಿಕ್ ಆಸಿಡ್ ಇದೆ ಮತ್ತೆ ಸೆರಮೈಡ್ ಇದೆ. ಎರಡು ಟುಗೆದರ್ ನಿಮ್ಗೆ ವಂಡರ್ ತರ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಹೈಡ್ರಾನಿಕ್ ಆಸಿಡ್ ಇದೆ. ಸೊ ಇದು ನಿಮ್ ಸ್ಕಿನ್ ಅನ್ನ ಒಂದು ಒಳ್ಳೆ ಸೂಪರ್ ಡಿವಿ ಮಾಡೋದಕ್ಕೆ, ಬೆಟರ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಗ್ಲಾಸ್ ಸ್ಕಿನ್ ಸಿಗುತ್ತೆ ಇದರಿಂದ. ಒಂದು ಒಳ್ಳೆ ಹೈಡ್ರೇಷನ್ ಸಿಗುತ್ತೆ ಸ್ಕಿನ್ಗೆ. ಹಾಗೆ ವಿಸಿಬಲಿ ಪ್ಲಂಪ್ ಸ್ಕಿನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೇನೆ ಪ್ರಾಡಕ್ಟ್ ಸೂಪರ್ ಅಫೋರ್ಡಬಲ್ ಅಂತ ಹೇಳ್ಬೋದು. ಅದರಿಂದ ನಂಗೊಂದು ಏನಂದ್ರೆ, ನಾನು ಯಾವಾಗಲೂ ಯೂಸ್ ಮಾಡ್ತಾನೆ ಇರ್ತೀನಿ, ತಗೊಂತಾನೆ ಇರ್ತೀನಿ. ಯಾಕೆಂದ್ರೆ ಇಷ್ಟು ಒಳ್ಳೆ ಕ್ರೀಮು ಅಷ್ಟು ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದಾಗ ಯಾರು ತಾನೇ ಬಿಡ್ತಾರೆ ಹೇಳಿ. ಸೊ ನಮ್ಮ ಸ್ಕಿನ್ ಕೇರಲ್ಲಿ ಇದು ನನಗಂತೂ ಯಾವಾಗಲೂ ಇರಲೇಬೇಕಾಗಿರೋಂಥ ಒಂದು ಪ್ರಾಡಕ್ಟ್ ಆಗಿದೆ. ಮತ್ತೆ ಟೆಕ್ಸ್ಚರ್ ಅಂತೂ ನನಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳ್ಬೋದು. ನಾನು ಯಾವುದೇ ಕ್ರೀಮ್ ಯೂಸ್ ಮಾಡಲಿ ನನಗೆ ಟೆಕ್ಸ್ಚರ್ ಚೆನ್ನಾಗಿರಬೇಕು. ಸೊ ಅದರಿಂದ ಈ ಕ್ರೀಮ್ದು ಟೆಕ್ಸ್ಚರ್ ಸೂಪರ್ ಆಗಿದೆ. ಫ್ರೆಂಡ್ಸ್, ಒಂದು ವಾರ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಸ್ಕಿನ್ ಪ್ಲಂಪ್ ಆಗೋದಾಗಿರ್ಬೋದು, ಮತ್ತೆ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿರೋದಾಗಿರ್ಬೋದು. ಇದನ್ನ ನೀವೇ ನೋಡ್ತಾ ಹೋಗ್ತೀರಾ. ನೀವು ಯೂಸ್ ಮಾಡಿ ನಿಮ್ಗೆ ಏನ್ ಅನಿಸ್ತು ಅಂತ ಬಂದು ನಂಗೆ ಮತ್ತೆ ಕಮೆಂಟ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಕ್ರೀಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗೋದಕ್ಕೆ, ಪ್ಲಂಪ್ ಆಗೋದಕ್ಕೆ, ಒಂದು ಹೆಲ್ದಿ ಸ್ಕಿನ್ ಪಡ್ಕೊಳ್ಳೋದಕ್ಕೆ ನಾವು ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗೇನೆ ಎಂಟೈರ್ ಲಾರಿಯಲ್ ಪ್ಯಾರಿಸ್ ಎಂಟೈರ್ ರೇಂಜ್ ಮೇಲೆ ಆಫರ್ಸ್ ಹೋಗ್ತಾ ಇದೆ. ನಾನು ಲಿಂಕು, ಫುಲ್ ಡೀಟೇಲ್ಸು ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.